ಎಸ್ ಬಿಜೆಪಿ ಶಾಸಕ ಎನ್ ಮಹೇಶ್ಗೆ ಬಿಜೆಪಿ ಆಫರ್ ಅನ್ನ ಮಾಡಿದ್ಯಾ? ಬಿಜೆಪಿ ಸೇರ್ಪಡೆ ಬಗ್ಗೆ ಕ್ಷೇತ್ರದಲ್ಲಿ ಸಾಕಷ್ಟು ವದಂತಿಗಳು ಹಬ್ತಾ ಇದೆ. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎನ್ ಮಹೇಶ್ಗೆ ಬಿಎಸ್ಪಿ ಶಾಸಕ ಎನ್ ಮಹೇಶ್ಗೆ ಈಗಾಗಲೇ ಈ ಒಂದು ಆಫರ್ ಅನ್ನ ಮಾಡಿದ್ಯಾ ಬಿಜೆಪಿ? ಬಿಎಸ್ಪಿ ಶಾಸಕ ಎನ್ ಮಹೇಶ್ಗೆ ಬಿಜೆಪಿ ಆಫರ್ ಅನ್ನ ಮಾಡಿದೆ ಅನ್ನುವಂತಹ ವದಂತಿಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಕ್ಷೇತ್ರದಲ್ಲಿ ಬಹಳ ವದಂತಿಗಳು ಹಬ್ಬಿಕೊಳ್ತಾ ಇದ್ದು, ಪಕ್ಷ ಸೇರದಿದ್ರೂ ಬಿಜೆಪಿಯೊಂದಿಗೆ ಮೈತ್ರಿ ಸಂಭವ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಮಹೇಶ್ಗೆ ಬಿಜೆಪಿಯಿಂದ ಸಚಿವ ಸ್ಥಾನದ ಆಫರ್ ಅನ್ನ ಮಾಡಲಾಗಿದೆ. ಪಕ್ಷ ಸೇರದಿದ್ರೂ ಕೂಡ ಬಿಜೆಪಿಯೊಂದಿಗೆ ಮೈತ್ರಿಯಾಗಿರುವಂತಹ ಸಂಭವ ಕಾಣಿಸ್ತಾ ಇದೆ. ಈ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ವಿಚಾರ ಬಹಳವಾಗಿ ಪ್ರತಿಧ್ವನಿಸ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ವದಂತಿಗಳು ಹಬ್ತಾ ಇದೆ. ಹಾಗಾದ್ರೆ ಬಿಜೆಪಿಗೆ ಎನ್ ಮಹೇಶ್ ಸೇರ್ಪಡೆಗೊಳ್ತಾರಾ? ಬಿಜೆಪಿಗೆ ಬರ್ತಾರಾ? ಅಥವಾ ತಾನು ಮೈತ್ರಿಯ ಒಂದು ಸಂಭವವನ್ನು ಮಾಡ್ಕೊಳ್ತಾರ ಬಿಜೆಪಿಯೊಂದಿಗೆ ಪಕ್ಷವನ್ನ ಸೇರದೆ ಅನ್ನುವಂತಹ ಸಾಕಷ್ಟು ವದಂತಿಗಳು ಈಗ ಅವರ ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಎನ್ ಮಹೇಶ್ ಬಿಜೆಪಿಯ ಸೇರ್ಪಡೆ ಬಗ್ಗೆ ಅವರ ಕ್ಷೇತ್ರದಲ್ಲಿ ವದಂತಿಗಳು ದಟ್ಟವಾಗಿ ಹರಡ್ತಾ ಇರುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸಚಿವ ಸ್ಥಾನದ ಆಫರ್ ಅನ್ನ ಮಾಡಿದೆ. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎನ್ ಮಹೇಶ್ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಒಂದು ವೇಳೆ ಬಿಜೆಪಿಗೆ ಅವರು ಸೇರ್ಪಡೆಗೊಳ್ಳದಿದ್ರು ಕೂಡ ಅವರು ಮೈತ್ರಿಗೆ ಅವರು ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ರೀತಿಯಾದಂತಹ ವದಂತಿಗಳು ಹಬ್ತಾ ಇದೆ. ಬಿಎಸ್ಪಿ ಶಾಸಕರಾಗಿರುವಂತಹ ಈಗಾಗಲೇ ಎನ್ ಮಹೇಶ್ ಅವರ ಬಗ್ಗೆ ಸಾಕಷ್ಟು ವದಂತಿಗಳು ಹಬ್ತಾ ಇದೆ. ಬಿಎಸ್ಪಿ ಶಾಸಕ ಬಿಜೆಪಿಗೆ ಬರ್ತಾರಾ? ಬಿಜೆಪಿ ಅವರಿಗೆ ಈಗಾಗಲೇ ಆಫರ್ ಅನ್ನ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಕ್ಷೇತ್ರದಲ್ಲಿ ಈ ರೀತಿಯ ವದಂತಿಗಳು ಹಬ್ತಾ ಇದ್ದು, ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾಗಿರುವಂತಹ ಎನ್ ಮಹೇಶ್ ಅವರು ಈಗ ಒಂದು ರೀತಿಯ ಸುದ್ದಿಗೆ ಕಾರಣ ಆಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ವದಂತಿಗಳು ಹಬ್ತಾ ಇದೆ. ಪಕ್ಷ ಸೇರದಿದ್ರು ಅವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಸಂಭವ ಇದೆ. ಹಾಗಾಗಿ ಬಿಜೆಪಿಯಿಂದ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ಎನ್ ಮಹೇಶ್ಗೆ ಮಾಡಲಾಗಿದೆ. ಈ ಒಂದು ಸಂದರ್ಭ ನಾವು ಗಮನಿಸ್ತಾ ಇದ್ವಿ. ಎನ್ ಮಹೇಶ್ ಸಚಿವರಾಗಿದ್ರು, ಆನಂತರ ಅವರನ್ನ ಒಂದು ಸಚಿವ ಸ್ಥಾನದಿಂದ ತೆಗೆದು ಬೇರೆಯವರಿಗೆ ನೀಡಲಾಗಿತ್ತು. ಹಾಗಾಗಿ ಈ ಒಂದು ಆಫರ್ ಅನ್ನ ಬಿಜೆಪಿ ಮಾಡ್ತಾ ಇದೆಯಾ? ಬಿಜೆಪಿ ಸಚಿವ ಸ್ಥಾನದ ಒಂದು ಆಮಿಷವನ್ನ ಒಡ್ಡಿದೆಯಾ? ಈ ಮೂಲಕ ಎನ್ ಮಹೇಶ್ ಕೂಡ ಬಿಜೆಪಿಗೆ ಸೇರ್ಪಡೆಗೊಳ್ತಾರಾ ಅಥವಾ ಪಕ್ಷೇತರಾಗಿದ್ದುಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂತಹ ವದಂತಿಗಳು ಅವರ ಕ್ಷೇತ್ರದಲ್ಲಿದೆ.